ನಮಸ್ಕಾರ ಸ್ನೇಹಿತರೆ, ರೈತರಿಗೆ ಒಂದು ಬಿಗ್ ಸರ್ಪ್ರೈಸ್ ಇದೆ. ಕೇಂದ್ರ ಸರ್ಕಾರದಿಂದ ಬರುತ್ತಿರುವ ಒಂದು ದೊಡ್ಡ ಬದಲಾವಣೆಯ ಬಗ್ಗೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ನಿಮ್ಮ ಖಾತೆಗೆ ನೇರವಾಗಿ ಹಣ ಬರುತ್ತೆ. ಆದರೆ ಒಂದು ಸಣ್ಣ ತಪ್ಪು ಮಾಡಿದ್ರೆ ಎಲ್ಲ ಸೌಲಭ್ಯಗಳು ಕೈತಪ್ಪಿ ಹೋಗಬಹುದು. ಏನದು ಆ ರಹಸ್ಯ? ನಿಮ್ಮ ರೈತ ಗುರುತಿನ ಸಂಖ್ಯೆಯ ಬಗ್ಗೆ. ಹೌದು, 11 ಅಂಕಿಗಳ ಆ ಚೀಟಿ ಇಲ್ಲದೇ ಇದ್ರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ಆಹಾರ ಭದ್ರತಾ ಮಿಷನ್, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಂತಹ ದೊಡ್ಡ ಯೋಜನೆಗಳ ಫಲಾನುಭವಿಯಾಗೋಕೆ ಸಾಧ್ಯನೇ ಇಲ್ಲ. ಇದನ್ನ ಕೇಳಿ ನೀವು ಆಶ್ಚರ್ಯಪಡ್ತೀರಾ? ಆದರೆ ಇದು ನಿಜ. ಮತ್ತು ಇದನ್ನ ಮಾಡೋಕೆ ಬೇಕಾದ ಸುಲಭ ವಿಧಾನಗಳು ಏನು ಅಂತ ತಿಳಿಯಲು ಈ ವಿಡಿಯೋನ ಮುಗಿಸೋವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಒಂದು ಮಹತ್ವದ ಟಿಪ್ಸ್ ಇವೆ ನಿಮ್ಗೆ. ಮೊದಲು ನಮ್ಮ ಚಾನೆಲ್ ಬೃಹತ್ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಇಂತಹ ಮಹತ್ವದ ನ್ಯೂಸ್ ಮಿಸ್ ಆಗೋದಿಲ್ಲ. ಮತ್ತು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ರೈತ ಸ್ನೇಹಿತರಿಗೆ, ಏಕೆಂದರೆ ಇದು ಅವರ ಜೀವನ ಬದಲಾಯಿಸಬಹುದು. ಸ್ನೇಹಿತರೆ, ನೀವು ಯೋಚಿಸಿ ನೋಡಿ, ನಿಮ್ಮ ಹೊಲದಲ್ಲಿ ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರ್ಕಾರದ ಸಹಾಯ ಬೇಕು ಅಂದ್ರೆ ಆ ಸಹಾಯ ತಲುಪೋಕೆ ಒಂದು ಸಣ್ಣ ಸ್ಟೆಪ್ ಮಿಸ್ ಆದ್ರೆ ಏನಾಗುತ್ತೆ? ನಿಮ್ಮ ಖಾತೆಗೆ ಹಣ ಬರೋದು ನಿಲ್ಲಬಹುದು, ಯೋಜನೆಗಳ ಲಾಭ ಕೈತಪ್ಪಬಹುದು. ಹಾಗಿದ್ರೆ ನೀವು ಏನು ಮಾಡಬೇಕು? ಈ 11 ಅಂಕಿಗಳ ರೈತ ಗುರುತಿನ ಸಂಖ್ಯೆಯನ್ನ ತಪ್ಪದೇ ಪಡೆಯಬೇಕು. ಆದ್ರೆ ಅದನ್ನ ಹೇಗೆ ಪಡೆಯೋದು? ಯಾವ ಡಾಕ್ಯುಮೆಂಟ್ ಬೇಕು? ಎಲ್ಲಿ ಮಾಡಿಸೋದು? ಇದೆಲ್ಲ ನಿಮ್ಗೆ ತಿಳಿಯಬೇಕಾ? ಹಾಗಿದ್ರೆ ಈ ವಿಡಿಯೋನ ಮುಂದುವರಿಸಿ ನೋಡಿ, ಏಕೆಂದರೆ ನಾನು ಪ್ರತಿ ಸ್ಟೆಪ್ ಅನ್ನ ಡೀಟೇಲ್ ಆಗಿ ಹೇಳ್ತೀನಿ. ಮತ್ತು ನೀವು ಯೋಚಿಸಿ ನೋಡಿ, ಕರ್ನಾಟಕದಲ್ಲಿ 42.89 ಲಕ್ಷಕ್ಕೂ ಹೆಚ್ಚು ರೈತರು ಈಗಾಗಲೇ ಇದನ್ನ ಮಾಡಿಸಿಕೊಂಡಿದ್ದಾರೆ. ನೀವು ಏಕೆ ಹಿಂದೆ ಬಿದ್ದಿದ್ದೀರಾ? ಇದನ್ನ ಮಾಡೋದು ಹೇಗೆ ಅಂತ ಡೀಟೇಲ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಮೊದಲು ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ. ಅಲ್ಲಿ ಅಧಿಕಾರಿಗಳಿಗೆ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ, ಮೊಬೈಲ್ ನಂಬರ್ ಕೊಡಿ. ಅವರು ಫ್ರೂಟ್ಸ್ ಸಾಫ್ಟ್ವೇರ್ನಲ್ಲಿ ನಿಮ್ಮ ಮಾಹಿತಿ ಚೆಕ್ ಮಾಡ್ತಾರೆ. ಯಾವುದಾದರೂ ಅಪ್ಡೇಟ್ ಬೇಕಿದ್ದರೆ ನಂತರ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಅದನ್ನ ಕೊಟ್ಟು ವೆರಿಫೈ ಮಾಡಿದ್ರೆ ಸರಿ, ನಿಮ್ಮ FID ರೆಡಿ. ಇದು 11 ಅಂಕಿಗಳ ಸಂಖ್ಯೆ. ಇದರೊಂದಿಗೆ ನೀವು ಎಲ್ಲ ಯೋಜನೆಗಳ ಫಲಾನುಭವಿ ಆಗಬಹುದು. ಆದರೆ ನೀವು ಯೋಚಿಸಿ ನೋಡಿ, ಇದು ಮಾಡದೇ ಇದ್ರೆ ನಿಮ್ಮ PM ಕಿಸಾನ್ ಹಣ ಬರೋದು ನಿಲ್ಲಬಹುದು, ನೈಸರ್ಗಿಕ ಕೃಷಿ ಸಹಾಯ ತಪ್ಪಬಹುದು. ಹಾಗಿದ್ರೆ ಏನ್ ಮಾಡಬೇಕು? ಈಗಲೇ ಹೋಗಿ ಮಾಡಿಸಿ. ಮತ್ತು ಇದನ್ನ ಮಾಡಕ್ಕೆ ಯಾವ ಶುಲ್ಕ ಇಲ್ಲ, ಸಂಪೂರ್ಣ ಉಚಿತ. ಸ್ನೇಹಿತರೆ, ಈ ವಿಷಯ ತುಂಬಾ ಮಹತ್ವದ್ದು, ಏಕೆಂದ್ರೆ ಕೇಂದ್ರ ಸರ್ಕಾರ ಇದನ್ನ ಕಡ್ಡಾಯಗೊಳಿಸಿದೆ. ರೈತರ ಗುರುತಿನ ಸಂಖ್ಯೆ ಇಲ್ಲದೆ ಯಾವ ಯೋಜನೆಯೂ ಕೆಲಸ ಮಾಡೋದಿಲ್ಲ. ನೀವು ಯೋಚಿಸಿ ನೋಡಿ, ನಿಮ್ಮ ಹೊಲದಲ್ಲಿ ಮಳೆಯಿಂದ ಬೆಳೆ ಹಾಳಾದ್ರೆ ಸರ್ಕಾರದ ಸಹಾಯ ಬೇಕು ಅಲ್ವಾ? ಆ ಸಹಾಯ ಪಡೆಯೋಕೆ ಈ ID ಬೇಕು. ಅಥವಾ ನೈಸರ್ಗಿಕ ಕೃಷಿ ಮಾಡಕ್ಕೆ ಸಬ್ಸಿಡಿ ಬೇಕು ಅಂದ್ರೆ ಇದು ಕಡ್ಡಾಯ. ಹಾಗಿದ್ರೆ ನೀವು ಏಕೆ ಕಾಯ್ತೀರಿ? ಈಗಲೇ ಆಕ್ಷನ್ ತಗೊಳ್ಳಿ. ಮತ್ತು ಇದನ್ನ ಮಾಡೋ ಪ್ರೊಸೀಜರ್ ಅನ್ನ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲ ಸ್ಟೆಪ್, ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ರೆಡಿ ಮಾಡಿ. ಎರಡನೇ ಸ್ಟೆಪ್, ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ್ 1 ಕೇಂದ್ರಕ್ಕೆ ಹೋಗಿ. ಮೂರನೇ ಸ್ಟೆಪ್, ಅಧಿಕಾರಿಗಳಿಗೆ ನಿಮ್ಮ ಡೀಟೇಲ್ಸ್ ಕೊಡಿ. ನಾಲ್ಕನೇ ಸ್ಟೆಪ್, OTP ಬಂದ ನಂತರ ಅದನ್ನ ವೆರಿಫೈ ಮಾಡಿ. ಐದನೇ ಸ್ಟೆಪ್, ನಿಮ್ಮ 11 ಅಂಕಿಗಳ ID ಪಡೆಯಿರಿ. ಇಷ್ಟು ಸುಲಭ. ಆದ್ರೆ ನೀವು ಯೋಚಿಸಿ ನೋಡಿ, ಇದನ್ನ ಮಾಡಕ್ಕೆ ಸಮಯ ತಗೊಳ್ಳೋದಿಲ್ಲ. ಆದ್ರೆ ಮಾಡದೇ ಇದ್ರೆ ನಷ್ಟ ದೊಡ್ಡದು. ಸ್ನೇಹಿತರೆ, ಕರ್ನಾಟಕದ ರೈತರು ಈಗಾಗಲೇ ಇದನ್ನ ಅರಿತು ಮಾಡಿಸಿಕೊಳ್ತಿದ್ದಾರೆ. 42.89 ಲಕ್ಷಕ್ಕೂ ಹೆಚ್ಚು ಜನರು ಈ ID ಪಡೆದಿದ್ದಾರೆ. ನೀವು ಅದರಲ್ಲಿ ಒಬ್ಬರಾಗಬೇಕಾ? ಹೌದು ಅಂದ್ರೆ ಈಗಲೇ ಹೋಗಿ. ಮತ್ತು ಈ ಯೋಜನೆಗಳ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ತೀನಿ. PM ಕಿಸಾನ್ ಸಮ್ಮಾನ್ ನಿಧಿ ಅಂದ್ರೆ ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಇದರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ 6,000 ರೂಪಾಯಿ ನೇರ ಖಾತೆಗೆ. ಇದನ್ನ ಪಡೆಯೋಕೆ ಈ ID ಬೇಕು. ಆಹಾರ ಭದ್ರತಾ ಮಿಷನ್ ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್. ಬೆಳೆಗಳ ಉತ್ಪಾದನೆ ಹೆಚ್ಚಿಸೋಕೆ ಸಹಾಯ. ರೈತರಿಗೆ ಬೀಜ, ಗೊಬ್ಬರ ಸಬ್ಸಿಡಿ. ಇದಕ್ಕೂ ID ಕಡ್ಡಾಯ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅಂದ್ರೆ ಸಾವಯವ ಕೃಷಿ ಪ್ರೋತ್ಸಾಹ. ರಾಸಾಯನಿಕ ರಹಿತ ಕೃಷಿ ಮಾಡಕ್ಕೆ ತರಬೇತಿ ಮತ್ತು ಸಹಾಯ. ಇದಕ್ಕೂ ID ಬೇಕು. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂದ್ರೆ ಕೃಷಿ ಅಭಿವೃದ್ಧಿ, ನೀರಾವರಿ, ಮಣ್ಣು ಸಂರಕ್ಷಣೆಯಂತಹ ಸೌಲಭ್ಯಗಳು. ಎಲ್ಲಕ್ಕೂ ಈ 11 ಅಂಕಿಗಳ ಗುರುತಿನ ಸಂಖ್ಯೆ ಅಗತ್ಯ. ನೀವು ಯೋಚಿಸಿ ನೋಡಿ, ಇದು ಇಲ್ಲದೇ ಇದ್ರೆ ನಿಮ್ಮ ಕೃಷಿ ಜೀವನದಲ್ಲಿ ಎಷ್ಟು ನಷ್ಟ? ಹಾಗಿದ್ರೆ ಈಗಲೇ ಮಾಡಿಸಿ. ಮತ್ತು ಇದನ್ನ ಮಾಡಕ್ಕೆ ಬೇರೆ ಆಪ್ಷನ್ಗಳು ಇವೆ. ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ. ಅಲ್ಲಿ ಹಣ್ಣು ಹಂಪಲು ಬೆಳೆಯುವ ರೈತರಿಗೆ ವಿಶೇಷ ಸೌಲಭ್ಯ. ಕಂದಾಯ ಇಲಾಖೆಯಲ್ಲಿ ಜಮೀನು ಸಂಬಂಧಿತ ಮಾಹಿತಿ ಅಪ್ಡೇಟ್ ಮಾಡಿ ID ಪಡೆಯಬಹುದು. ಗ್ರಾಮ್ 1 ಕೇಂದ್ರಗಳು ಗ್ರಾಮೀಣ ಭಾಗದಲ್ಲಿ ಸುಲಭವಾಗಿ ಲಭ್ಯ. ಅಲ್ಲಿ ಡಿಜಿಟಲ್ ಸೇವೆಗಳ ಮೂಲಕ KYC ಮಾಡಬಹುದು. ಸ್ನೇಹಿತರೆ, ಈ ವಿಷಯದಲ್ಲಿ ಯಾವುದಾದರೂ ಸಂದೇಹ ಇದ್ರೆ ಕಾಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ.
ಆದ್ರೆ ಈಗ ನೀವು ಯೋಚಿಸಿ ನೋಡಿ, ನಿಮ್ಮ ಕುಟುಂಬದಲ್ಲಿ ರೈತರಿದ್ರೆ ಅವರಿಗೆ ಈ ಮಾಹಿತಿ ಶೇರ್ ಮಾಡಿ, ಏಕೆಂದ್ರೆ ಇದು ಅವರ ಭವಿಷ್ಯಕ್ಕೆ ಮಹತ್ವದ್ದು. ಮತ್ತು ಕೇಂದ್ರ ಸರ್ಕಾರ ಇದನ್ನ ಕಡ್ಡಾಯಗೊಳಿಸಿದ್ದರಿಂದ ರೈತರ ಮಾಹಿತಿ ಒಂದೇ ಜಾಗದಲ್ಲಿ ಇರಲು ಸಹಾಯ ಆಗತ್ತೆ. ನೇರ ನಗದು ವರ್ಗಾವಣೆ ಸುಲಭ ಆಗತ್ತೆ. ಯಾವ ಮಧ್ಯವರ್ತಿಗಳು ಇಲ್ಲದೆ ಹಣ ನೇರ ಖಾತೆಗೆ. ಹಾಗಿದ್ರೆ ನೀವು ಏಕೆ ಮಿಸ್ ಮಾಡಬೇಕು? ಈಗಲೇ ಹೋಗಿ ಮಾಡಿಸಿ. ಮತ್ತು ಇದನ್ನ ಮಾಡೋದು ಹೇಗೆ ಅಂತ ಉದಾಹರಣೆಯೊಂದಿಗೆ ಹೇಳ್ತೀನಿ. ಮಾಡೋದು ಹೇಗೆ ಅಂತ ನೋಡಿ. ಒಬ್ಬ ರೈತನು ತನ್ನ ಆಧಾರ್ ತಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ. ಅಲ್ಲಿ ಅಧಿಕಾರಿ ಫ್ರೂಟ್ಸ್ ಸಾಫ್ಟ್ವೇರ್ ತೆರೆದು ಅವನ ಮಾಹಿತಿ ಚೆಕ್ ಮಾಡ್ದ. ಜಮೀನು ಡೀಟೇಲ್ಸ್ ಅಪ್ಡೇಟ್ ಮಾಡ್ದ. ನಂತರ ಮೊಬೈಲ್ಗೆ OTP ಬಂದಿತು. ಅದನ್ನ ಕೊಟ್ಟು ವೆರಿಫೈ ಮಾಡಿದ ನಂತರ ID ಪ್ರಿಂಟ್ ಆಯ್ತು. ಅಷ್ಟೇ. ಇಷ್ಟು ಸರಳ. ಆದ್ರೆ ನೀವು ಯೋಚಿಸಿ ನೋಡಿ, ಇದು ಮಾಡದೇ ಇದ್ರೆ ನಿಮ್ಮ ಬೆಳೆಗೆ ಬಂದ ಸಹಾಯ ತಪ್ಪಬಹುದು. ಹಾಗಿದ್ರೆ ಏಕೆ ಈಗ್ಲೇ ಮಾಡಿ. ಮತ್ತು ಈ ID ಪಡೆದ ನಂತರ ನಿಮಗೆ ಏನೆಲ್ಲ ಲಾಭ? PM ಕಿಸಾನ್ನಲ್ಲಿ ಹಣ, ಆಹಾರ ಭದ್ರತಾ ಮಿಷನ್ನಲ್ಲಿ ಬೆಳೆ ರಕ್ಷಣೆ, ನೈಸರ್ಗಿಕ ಕೃಷಿ ಮಿಷನ್ನಲ್ಲಿ ಸಾವಯವ ಸಹಾಯ, ಕೃಷಿ ವಿಕಾಸ ಯೋಜನೆಯಲ್ಲಿ ಅಭಿವೃದ್ಧಿ ಸೌಲಭ್ಯ ಎಲ್ಲ ನಿಮ್ಮದಾಗುತ್ತೆ ಸ್ನೇಹಿತರೆ. ಇದೊಂದು ದೊಡ್ಡ ಅವಕಾಶ. ನೀವು ಗ್ರಾಮೀಣ ಭಾಗದಲ್ಲಿದ್ರೆ ಗ್ರಾಮ 1 ಕೇಂದ್ರಕ್ಕೆ ಹೋಗಿ, ನಗರ ಭಾಗದಲ್ಲಿದ್ರೆ ತೋಟಗಾರಿಕೆ ಅಥವಾ ಕಂದಾಯ ಇಲಾಖೆಗೆ ಹೋಗಿ. ಎಲ್ಲ ಜಾಗದಲ್ಲೂ ಸೌಲಭ್ಯವಿದೆ ಮತ್ತು ಇದನ್ನು ಮಾಡೋಕೆ ಸಮಯ ತಗೋದಿಲ್ಲ, ಕೆಲವೇ ನಿಮಿಷಗಳು. ಆದರೆ ಲಾಭ ಜೀವನ ಪೂರ್ತಿ. ನೀವು ಯೋಚಿಸಿ ನೋಡಿ, ನಿಮ್ಮ ನೆರೆಯವರು ಈ ID ಪಡೆದು ಹಣ ಪಡಿತಿದ್ರೆ ನೀವು ಹೇಗ್ ಫೀಲ್ ಆಗ್ತೀರಿ? ಅಯ್ಯೋ, ಅದು ಬೇಡ ಅಲ್ವಾ? ಆದ್ದರಿಂದ ಈಗಲೇ ಆಕ್ಷನ್. ಮತ್ತು ಕೇಂದ್ರ ಸರ್ಕಾರ ಇದನ್ನ ರೈತರ ಉತ್ತೇಜನಕ್ಕಾಗಿ ಮಾಡಿದೆ. ರೈತರ ಮಾಹಿತಿ ಡಿಜಿಟಲ್ ಆಗಿ ಇಟ್ಟು ಸಹಾಯ ತಲುಪಿಸೋಕೆ. ಹಾಗಿದ್ರೆ ನೀವು ಭಾಗಿಯಾಗಿ 42.89 ಲಕ್ಷ ರೈತರು ಈಗಾಗಲೇ ಮಾಡಿದ್ದಾರೆ. ನೀವು ಮುಂದಿನವರಾಗಿ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ನಂತರ ನೀವೇನ್ ಮಾಡಬೇಕು? ಈಗಲೇ ಹೋಗಿ ID ಮಾಡಿಸಿ ಮತ್ತು ನಮ್ಮ ಚಾನಲ್ ಬೃಹತ್ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮಹತ್ವದ ನ್ಯೂಸ್ಗಳು ನಿಮಗೆ ಬರ್ತವೆ. ಧನ್ಯವಾದಗಳು. ಮುಂದಿನ ವಿಡಿಯೋ